ಸ್ನೇಹಿತರೆ, ಕನ್ನಡ ಸಕ್ಸಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಮತದಾರರ ಪಟ್ಟಿಯಲ್ಲಿ ಅಂದರೆ ವೋಟರ್ ಲಿಸ್ಟಲ್ಲಿ ತಮ್ಮ ಹೆಸರನ್ನು ಮತ್ತು ತಾವು ಮತದಾನ ಮಾಡುವಂತಹ ಮತಗಟ್ಟೆಯನ್ನು ಯಾವ ರೀತಿ ಪರಿಶೀಲನೆ ಮಾಡಿಕೊಳ್ಳೋದು ಅಂತೇಳಿ ನೋಡೋಣ. ಮೊದಲಿಗೆ ತಾವು ಗೂಗಲ್ ಸರ್ಚ್ ಇಂಜಿನ್ನ ಮೂಲಕ CEO ಕರ್ನಾಟಕ ಅಂತ ಟೈಪ್ ಮಾಡ್ಕೊಳ್ಳಿ. ಚೀಫ್ ಎಲೆಕ್ಷನ್ ಆಫೀಸರ್, ಮುಖ್ಯ ಚುನಾವಣಾ ಆಯುಕ್ತರು ಕರ್ನಾಟಕ ಅನ್ನೋದು ಅದು ಅಧಿಕೃತವಾದಂತಹ ವೆಬ್ಸೈಟ್ ಆಗಿದೆ. ಹಾಗಾಗಿ CEO ಕರ್ನಾಟಕ ಅಂತ ಟೈಪ್ ಮಾಡಿ ಸರ್ಚ್ ಕೊಟ್ಟಾಗ ಈ ರೀತಿ ಮೊದಲನೇ ಲಿಂಕ್ ತಮಗೆ ಕಾಣಿಸ್ಕೊಳ್ಳುತ್ತೆ. ಚುನಾವಣಾ ಆಯೋಗ ಅಥವಾ ಕರ್ನಾಟಕ ಸರ್ಕಾರ https://ceokarnataka.government.in ಅಂತ. ಸೊ ಆ ಚುನಾವಣಾ ಆಯೋಗ ಅನ್ನೋದನ್ನು ಕ್ಲಿಕ್ ಮಾಡಿ. ಸೊ ಈಗ ನಾವು ಅಧಿಕೃತವಾಗಿ ಮುಖ್ಯ ಚುನಾವಣಾಧಿಕಾರಿ ಕರ್ನಾಟಕ ಈ ರೀತಿ ಒಂದು ಇಲಾಖೆಯ ಅಧಿಕೃತವಾದಂಥ ವೆಬ್ಸೈಟ್ ತೆರೆದುಕೊಳ್ಳುತ್ತೆ. ಅದರಲ್ಲಿ ತಾವೀಗ ತಮ್ಮ ಹೆಸರನ್ನು ಅಥವಾ ತಮ್ಮ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸರ್ಚ್ ಮಾಡಬೇಕು. ಅದಕ್ಕೆ ನಾವು ಕೆಳಗಡೆ ಈ ರೀತಿ ಸ್ಕ್ರಾಲ್ ಮಾಡ್ತಾ ಹೋದಾಗ ಅನೇಕ ಚುನಾವಣೆಗೆ ಸಂಬಂಧಪಟ್ಟಂತಹ ಚುನಾವಣಾ ಇಲಾಖೆಗೆ ಸಂಬಂಧಪಟ್ಟಂಥ ಮಾಹಿತಿಗಳು ತೆರೆದುಕೊಳ್ಳುತ್ತವೆ. ಸೊ ಇಲ್ಲಿ ನೋಡಿರ್ಬೋದು, ನನಗೆ ಬೇಕಾಗಿರುವ ಮಾಹಿತಿ ಅಂತ ಇದೆ. ನಾನು ಹೇಗೆ ನೋಂದಣಿ ಮತ್ತು ಮತದಾನ ಮಾಡಬೇಕು ಅನ್ನೋದಕ್ಕೆ ಮಾಹಿತಿ ಸಿಗುತ್ತೆ. ಮತಗಟ್ಟೆ ಮಟ್ಟದ ಅಧಿಕಾರಿಗಳ ಸಂಪರ್ಕ ಇವೆಲ್ಲವೂ ಸಮೇತ ತಾವು ತಿಳಿದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇನ್ನು ಕೆಳಗಡೆ ಬಂದಾಗ ಇಲ್ಲಿ ನೋಡ್ಬೋದು ನನ್ನ ಅಗತ್ಯತೆ. ಇಲ್ಲಿ ಬಹಳ ಮುಖ್ಯವಾಗಿ ತಾವು ಮತದಾನ ಅಥವಾ ಒಂದು ಚುನಾವಣೆಗೆ ಸಂಬಂಧಪಟ್ಟಂಥ ಮಾಹಿತಿಗಳು ಸಿಗುತ್ತವೆ. ಮೊದಲನೇದಾಗಿ ಮತದಾರರಾಗಿ ಆನ್ಲೈನ್ನಲ್ಲಿ ನೋಂದಣಿ ಮಾಡಿ. ತಾವು ಹೊಸದಾಗಿ ವೋಟರ್ ಲಿಸ್ಟಲ್ಲಿ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಮೊದಲನೇ ಲಿಂಕಲ್ಲಿ ತಾವು ಒಂದು ಅರ್ಜಿಯನ್ನು ಹಾಕ್ಬೋದು. ಎರಡನೇದಾಗಿ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಹುಡುಕುವುದು. ಈಗ ನಾವು ಏನು ಸರ್ಚ್ ಮಾಡಬೇಕು ಅಂತ ಹೇಳಿದ್ವಲ್ವ, ಅದು ಎರಡನೇ ಲಿಂಕಲ್ಲಿ ತಮಗೆ ಸಿಗುತ್ತೆ. ಹಾಗೆಯೇ ನನ್ನ ಅರ್ಜಿಯ ಸ್ಥಿತಿಯನ್ನು ಪಡೆಯುವುದು. ನಾನೀಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದೀನಿ, ಅದರ ಒಂದು ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಮೂರನೇ ಲಿಂಕನ್ನು ಕ್ಲಿಕ್ ಮಾಡ್ಬೋದು. ಮತದಾರರ ಪಟ್ಟಿಯ ವೀಕ್ಷಣೆ, ಅರ್ಜಿಗಳನ್ನು ಡೌನ್ಲೋಡ್ ಮಾಡುವುದು, ದೂರು ದಾಖಲಿಸಲು ಮತದಾರರ ಸಹಾಯವಾಣಿ ಸಂಪರ್ಕ ವಿವರ ಭಾರತ ಚುನಾವಣಾ ಆಯೋಗ. ಸೊ ಈಗ ನನಗೆ ಮೊದಲ 3 ಲಿಂಕ್ಗಳೇನಿದ್ದಾವೆ ಪ್ರತಿಯೊಬ್ಬರಿಗೂ ತುಂಬ ಇಂಪಾರ್ಟೆಂಟು. ಒಂದು, ಹೊಸದಾಗಿ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಸೇರ್ಪಡೆ ಮಾಡಲಿಕ್ಕೆ ಮೊದಲನೇ ಲಿಂಕು. ಈಗಾಗಲೇ ಸೇರ್ಪಡೆ ಮಾಡಿದರೆ ನನ್ನ ಹೆಸರನ್ನು ಸರ್ಚ್ ಮಾಡಲಿಕ್ಕೆ. ಹಾಗೆಯೇ ಅರ್ಜಿಯನ್ನು ಸಲ್ಲಿಸಿದಾಗ ಅದರ ಅರ್ಜಿ ಅದು ಅಪ್ರೂವಲ್ ಆಗಿದೆಯೋ ಇಲ್ವೋ, ಸೇರ್ಪಡೆ ಆಗಿದೆಯೋ ಇಲ್ಲೋದನ್ನು ಮೂರನೇ ಲಿಂಕಿಗೆ ಸರ್ಚ್ ಮಾಡ್ಬೋದು. ಈಗಾಗಲೇ ನನ್ನ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆ. ನಾನು ನನ್ನ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹುಡುಕಬೇಕು. ಅಂದರೆ ನನ್ನ ಮತಗಟ್ಟೆ, ನನ್ನ ಮತದಾರರ ಪಟ್ಟಿಯಲ್ಲಿ ನನ್ನ ಸೀರಿಯಲ್ ನಂಬರ್ ಅದೆಲ್ಲವೂ ಸಮೇತ ನಾನು ತಿಳಿದುಕೊಳ್ಬೇಕು. ಅಂದರೆ ಎರಡನೇ ಲಿಂಕ್ ಮತದಾರರ ಪಟ್ಟಿಯಲ್ಲಿ ನನ್ನ ಹೆಸರು ಹುಡುಕುವುದು ಅನ್ನೋದನ್ನು ಕ್ಲಿಕ್ ಮಾಡ್ತೇನೆ. ಸೊ ಇದಾದ ನಂತರ ಇಲ್ಲಿ ನೋಡ್ಬೋದು ಸರ್ಚ್ ಇನ್ ಎಲೆಕ್ಟ್ರಲ್ ರೋಲ್. ಸೊ ನಿನ್ನ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಹುಡುಕು ಅಂತ ಇದೆ. ಸೊ 3 ರೀತಿಯಲ್ಲಿ ನಾನು ನನ್ನ ಹೆಸರನ್ನು ಮತದಾರರ ಪಟ್ಟಿಯಲ್ಲಿ ಹುಡುಕಬಹುದು. ಒಂದು, ಸರ್ಚ್ ಬೈ ಎಪಿಕ್ ಎಲೆಕ್ಟ್ರಲ್ ಫೋಟೋ ಐಡೆಂಟಿಟಿ ಕಾರ್ಡ್. ಅಂದರೆ ನನ್ನ ಹತ್ರ ಇರುವಂತಹ ಮತದಾರರ ಚೀಟಿ ಏನಿದೆ ಅಥವಾ ವೋಟರ್ ID ಕಾರ್ಡ್ ಏನಿದೆ ಅದರ ಮೂಲಕ ನಾನು ಸರ್ಚ್ ಮಾಡ್ಬೋದು. ಎರಡನೇದು ಸರ್ಚ್ ಬೈ ಡೀಟೇಲ್ಸ್, ನನ್ನ ಹೆಸರು, ತಂದೆಯ ಹೆಸರು, ಆಮೇಲೆ ಡೇಟ್ ಆಫ್ ಇಯರು ಇವೆಲ್ಲದರ ಮೂಲಕ ನಾನು ಸರ್ಚ್ ಮಾಡ್ಬೋದು. ಇನ್ನು ಮೂರನೇದಾಗಿ ಸರ್ಚ್ ಬೈ ಮೊಬೈಲ್ ನಂಬರ್. ನನ್ನ ಮತದಾರರ ಪಟ್ಟಿಯಲ್ಲಿ ನನ್ನ ಮೊಬೈಲ್ ನಂಬರನ್ನು ನಾನು BLO ಮುಖಾಂತರ ಏನಾದರೂ ಸೇರ್ಪಡೆ ಮಾಡಿದರೆ ಅಥವಾ ನಾನು ವೋಟರ್ ಲಿಸ್ಟಲ್ಲಿ ಹೆಸರನ್ನು ಸೇರ್ಪಡೆ ಮಾಡಬೇಕಾದ್ರೆ ಅಪ್ಲಿಕೇಶನಲ್ಲಿ ನನ್ನ ಮೊಬೈಲ್ ನಂಬರನ್ನು ಕೊಟ್ಟಿದ್ದರೆ ನಾನು ನನ್ನ ಮೊಬೈಲ್ ನಂಬರ್ ಮುಖಾಂತರನೂ ಕೂಡ ಸರ್ಚ್ ಮಾಡ್ಬೋದು. ಸೊ ಮೊದಲಿಗೆ ನನ್ನ ಹತ್ರ ವೋಟರ್ ID ಕಾರ್ಡ್ ಇದೆ. ಸೊ ವೋಟರ್ ID ಕಾರ್ಡ್ ಮುಖಾಂತರ ನಾನು ಸರ್ಚ್ ಮಾಡ್ತೇನೆ. ಹಾಗಾಗಿ ಮೊದಲನೇ ಆಪ್ಷನನ್ನು ಕ್ಲಿಕ್ ಮಾಡಬೇಕು. ಅಂದರೆ ಮೊದಲನೇ ಲಿಂಕ್ ಮೇಲ್ಗಡೆ ಏನು ಕಾಣುತ್ತೆ ಬ್ಲೂ ಕಲರಲ್ಲಿ ಸರ್ಚ್ ಬೈ ಎಪಿಕ್ ಅಂತ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಕೇಳುತ್ತೆ. ಸೊ ತಾವು ಇಲ್ಲಿ ತಮ್ಮ ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡ್ಬೋದು. ಅದಾದ ನಂತರ ಯುವರ್ ಎಪಿಕ್ ನಂಬರ್. ಇಲ್ಲಿ ಏನು ಬೇಕು ಅಂದರೆ ವೋಟರ್ ID ಕಾರ್ಡ್ ನಂಬರ್ ಬೇಕು. ಸೊ ವೋಟರ್ ID ಕಾರ್ಡ್ ನಂಬರನ್ನು ತಮ್ಮ ವೋಟರ್ ID ಕಾರ್ಡಲ್ಲಿ ಇದ್ದಂತೆಯೇ ಕ್ಯಾಪಿಟಲ್ ಲೆಟ್ರಲ್ಲಿ 3 ಅಕ್ಷರಗಳು ಸೀರೀಸ್ ಇರುತ್ತೆ. ಅದಾದ ನಂತರ ನ್ಯೂಮ್ಯಾರಿಕ್ಸ್ ನಂಬರ್ಸ್ ಇರ್ತವೆ, ಅದನ್ನು ಹಾಕ್ತೀರಿ. ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ತೀರಿ ಕೆಳಗಡೆ. ಸೊ ಕರ್ನಾಟಕ ಸೆಲೆಕ್ಟ್ ಮಾಡ್ತೀರಿ. ಇದಾದ ನಂತರ ಕೊನೆಯಲ್ಲಿ ಇಲ್ಲಿ ಕಾಣುವಂಥ ಕ್ಯಾಪ್ಚಾ ಕೋಡ್ ಏನಿದೆ ಅದು ಯಾವ ರೀತಿ ಇದೆಯೋ ಅದೇ ರೀತಿ ಗಮನಿಸಿ ಎಂಟರ್ ಮಾಡಬೇಕು. ಸ್ಮಾಲ್ ಲೆಟರ್ ಇದ್ದರೆ ಸ್ಮಾಲ್ ಲೆಟರು, ಕ್ಯಾಪಿಟಲ್ ಲೆಟರ್ ಬಂದಿದ್ದರೆ ಕ್ಯಾಪಿಟಲ್ ಲೆಟರ್, ಆಮೇಲೆ ನಂಬರ್ಸ್ ಅಲ್ಲಿ ಎಷ್ಟು ಕ್ಯಾಪ್ಚಾ ಕೋಡ್ ಕಾಣಿಸುತ್ತೋ ಅದನ್ನು ಸಂಪೂರ್ಣವಾಗಿ ಭರ್ತಿ ಮಾಡಿ ಈಗೇನು ಮಾಡಬೇಕು, ಸರ್ಚನ್ನು ಕೊಡಬೇಕು.
ನೋಡ್ಬೋದು ಇಲ್ಲಿ ಸರ್ಚನ್ನು ಕೊಟ್ಟ ತಕ್ಷಣ ನಿಮ್ಮ ಡೀಟೇಲ್ಸ್ ಓಪನ್ ಆಗುತ್ತೆ. ಸೊ ಆ ಡೀಟೇಲ್ಸನ್ನು ತಾವಿಲ್ಲಿ ನೋಡ್ಕೊಳ್ಬೋದು. ವ್ಯೂ ಡೀಟೇಲ್ಸ್ ಅಂತ ಕೊನೆಗೆ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿದ ತಕ್ಷಣ ಅದನ್ನು ತಾವು ಪ್ರಿಂಟ್ ಸಹ ಪಡ್ಕೊಳ್ಬೋದು. ನೋಡಿ, ನಿಮ್ಮ ಹೆಸರು ಬಂದಿದೆ, ಸಂಬಂಧಿಯ ಹೆಸರು ಬಂದಿದೆ, ಏಜ್ ಬಂದಿದೆ, ಮೇಲ್ ಆರ್ ಫೀಮೇಲ್, ಎಪಿಕ್ ನಂಬರ್, ಸ್ಟೇಟ್ ಕರ್ನಾಟಕ, ತಮ್ಮ ಒಂದು ಪಾರ್ಲಿಮೆಂಟ್ರಿ ಕ್ಷೇತ್ರ ಅಂದರೆ ಜಿಲ್ಲೆ, ಹಾಗೆಯೇ ತಮ್ಮ ಒಂದು ತಾಲೂಕು, ಅದರ ಒಂದು ಸಂಖ್ಯೆ, ತಮ್ಮ ಮತದಾನದ ಕೇಂದ್ರ. ತುಂಬ ಇಂಪಾರ್ಟೆಂಟ್ ಏನಪ್ಪ ಅಂದರೆ ತಾವು ಎಲ್ಲಿಗೆ ಈಗ ಮತವನ್ನು ಹಾಕಲಿಕ್ಕೆ ಹೋಗಬೇಕು ಅದರ ವಿಳಾಸವನ್ನು ಕೊಟ್ಟಿರ್ತಾರೆ. ಶಾಲೆ ಆಗಿದ್ದರೆ, ಅಂಗನವಾಡಿ ಆಗಿದ್ದರೆ, ಸಮುದಾಯ ಭವನ ಆಗಿದ್ದರೆ ಅಲ್ಲೇನು ಬಂದಿರುತ್ತೋ ಅಡ್ರೆಸ್ಸು, ಆ ಒಂದು ಶಾಲೆಯಲ್ಲಿರುವಂಥ ಮತಗಟ್ಟೆ ಕೇಂದ್ರಕ್ಕೆ ತಾವು ಹೋದರೆ ಮತವನ್ನು ಚಲಾಯಿಸ್ಬೋದು. ಅದಾದ ನಂತರ ನಿಮ್ಮ ಭಾಗದ ಸಂಖ್ಯೆ ಬಂದಿರುತ್ತೆ. ಆ ಒಂದು ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಒಂದು ಕ್ರಮ ಸಂಖ್ಯೆ ಅಂದರೆ ಸೀರಿಯಲ್ ನಂಬರು ಸಮೇತ ಇರುತ್ತೆ. ಅದನ್ನು ತಾವು ಮತ ಹಾಕಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಸುಲಭವಾಗಿ ಇದನ್ನು ಒಂದು ಪ್ರಿಂಟೌಟಾಗಿ ಪಡ್ಕೊಂಡಿದ್ರೆ ಅಥವಾ ತಿಳ್ಕೊಂಡಿದ್ರೆ ತಾವು ಹೋಗಿ ಅಲ್ಲಿ ಸುಲಭವಾಗಿ ಮತವನ್ನು ಚಲಾಯಿಸ್ಬೋದು. ಇನ್ನು ಇದನ್ನು ಪ್ರಿಂಟ್ ಕೂಡ ಮಾಡ್ಕೋಬೋದು. ಸೊ ಮುದ್ರಣ ಮಾಹಿತಿ ಅಂತಿದೆ ನೋಡಿ, ಇದನ್ನು ಪ್ರಿಂಟ್ ಅಂತ ಕೊಡ್ತೇನೆ ನಾನೀಗ. ಅದು PDF ರೂಪದಲ್ಲಿ ಬರುತ್ತೆ. ಇದನ್ನು ತಾವು ಪ್ರಿಂಟ್ ಕೂಡ ತೆಗೆದುಕೊಳ್ಬೋದು. ಹೀಗೆ ಆನ್ಲೈನ್ನ ಮುಖಾಂತರ ತಮ್ಮ ಹತ್ರ ಇರುವಂಥ ವೋಟರ್ ID ಕಾರ್ಡ್ ಸಹಾಯದಿಂದ ಸುಲಭವಾಗಿ ತಮ್ಮ ಒಂದು ಮತಗಟ್ಟೆಯ ವಿಳಾಸವನ್ನು, ಮತದಾರರ ಒಂದು ಭಾಗದ ಸಂಖ್ಯೆಯನ್ನು, ಅದರಲ್ಲಿರುವಂಥ ಕ್ರಮ ಸಂಖ್ಯೆಯನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದು ಅಂತ ಹೇಳ್ತಾ ಮುಂದಿನ ಮತ್ತೊಂದು ಇಂಥದೇ ಉಪಯುಕ್ತ ಮಾಹಿತಿಯೊಂದಿಗೆ ಭೇಟಿಯಾಗ್ತೇವೆ. ಅಲ್ಲಿಯವರೆಗೂ ಧನ್ಯವಾದಗಳು.